ನಾನು ಡಾಕ್ಟರ್ ಶ್ರೀಪಾದ್ ಶೆಟ್ಟಿ, ಆಲೋಚನೆ.com ಪತ್ರಿಕೆಯ ಸಂಪಾದಕ. ಇವತ್ತಿನ ಪ್ರಸ್ತುತಿ ಆದರ್ಶ ಅಂತ. ಆದರ್ಶ ಅಂತ ಕೆಲವರಿಗೆ ಹೆಸರು ಇಟ್ಟಿರ್ತಾರೆ. ಆದರ್ಶ ಅಂದರೆ ಅದು ಐಡಿಯಲ್ ಅಂತೇಳಿ. ಜೀವನಕ್ಕೆ ಒಂದು ಆದರ್ಶ ಬೇಕು. ಆದರ್ಶ ಇಲ್ಲದೆ ಹೋದ ಜೀವನ ಅದು ಚುಕ್ಕಾಣಿ ಇಲ್ಲದೆ ಹೋದಂಥ ಹಡಗಿನಂತೆ, ಅದು ಎಲ್ಲೆಲ್ಲ ಹೋಗ್ತದೆ. ಈ ಆದರ್ಶಗಳಿದ್ದರೆ ನಾವು ಬದುಕಿನಲ್ಲಿ ಏನನ್ನಾದರೂ ಸಾಧಿಸ್ಬೋದು. ಅಬ್ದುಲ್ ಕಲಾಂ ಹೇಳ್ತಾರೆ, ನೀನು ಕೈಯಲ್ಲಿ ₹1 ಇಲ್ಲದೆ ಇರಬಹುದು, ಬದುಕಬಹುದು, ಆದರೆ ಕನಸುಗಳಿಲ್ಲದೆ ಬದುಕಲು ಸಾಧ್ಯವಿಲ್ಲ ಅಂತೇಳಿ. ಹಾಗೆ ನಮಗೆ ಕನಸುಗಳು ಬೇಕು. ಆ ಕನಸುಗಳು ಆದರ್ಶವಾಗಿದ್ದರೆ ಭಾಳ ಚಂದ. ನನ್ನನ್ನು ಭಾಳ ಪ್ರಭಾವಿಸಿದವರು ಡಾಕ್ಟರ್ ದಿನಕರ್ ದೇಸಾಯಿ ಅವರು ಚುಟುಕ ಬ್ರಹ್ಮ ಅಂತೇಳಿ ಪ್ರಸಿದ್ಧರಾದವರು. ಅವರು ಬದುಕಿದಂತೆ ಬರೆದವರು. ಸಾಮಾನ್ಯವಾಗಿ ಕೆಲವರು ಬರೆಯೋದು ಬೇರೆ, ಬದುಕೋದು ಬೇರೆ. ಆದರೆ ದಿನಕರ್ ದೇಸಾಯಿ ಅವರು ಹೇಗೆ ಬದುಕಿದರೆ ಹಾಗೆ ಬರೆದರು. ಅದರಿಂದ ಅವರ ಬದುಕಿನಲ್ಲಿ ಒಂದು ಗಟ್ಟಿಯಾದ ತಾತ್ವಿಕತೆ ಇದೆ. ಅವರ ಬರಹದಲ್ಲಿಯೂ ಅದು ಒಡಮೂಡಿದೆ. ಅವರು ಬಹಳ ಕವನ ಸಂಕಲನಗಳಲ್ಲೂ ನಾವು ಅದನ್ನು ಓದ್ತಾ ಹೋದಂತೆ ನಾವು ಬೆಳೀತಾ ಹೋಗ್ತೇವೆ. ಅವರ ಗದ್ಯ ಬರಹಗಳಿರ್ಬೋದು, ಅವರು ಜನಸೇವಕ ಎನ್ನುವಂಥ ಒಂದು ಪತ್ರಿಕೆಯನ್ನು ನಡೆಸಿ ಅಲ್ಲಿ ಬರೆದಿರುವಂಥ 915 ಸಂಪಾದಕೀಯಗಳಿರ್ಬೋದು, ಅಲ್ಲಿಯ ಮುಖಪುಟದ ಲೇಖನಗಳಿರ್ಬೋದು, ಅಲ್ಲೆಲ್ಲವೂ ನಾವು ನಮ್ಮ ಬದುಕಿನಲ್ಲಿ ಆದರ್ಶವನ್ನು ಹೇಗೆ ರೂಪಿಸ್ಕೊಳ್ಬೇಕು ಅನ್ನುವುದಕ್ಕೆ ಒಂದು ನಿಶಾನೆಯಾಗಿ ಅದು ಇದೆ. ಅವರು ತಮ್ಮ ಚೌಪದಿಯಲ್ಲಿ ಹೇಳ್ತಾರೆ, ಆದರ್ಶ ಅನ್ನುವ ಹೆಸರಿನಲ್ಲಿ ಸಹ್ಯಾದ್ರಿಯಾಗಿರಲಿ ಜೀವನದ ಕನಸು, ಕಾವೇರಿಯಂತಿರಲಿ ಮಾನವನ ಮನಸ್ಸು, ಜೋಗ ಜಲಪಾತವಾಗಿರಲಿ ಕೈವ ಕಾರ್ಯ, ಯಶ ಗಳಿಸುತ್ತಿರಬೇಕು ಕಡಲ ಔದಾರ್ಯ ಅಂತ. ನಾವು ಕನಸುಗಳನ್ನು ಕಾಣಬೇಕು. ಆದರೆ ಎಂಥ ಕನಸು ಕಾಣಬೇಕು ಅಂದರೆ, ನಮ್ಮ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅಥವಾ ಪಶ್ಚಿಮ ಘಟ್ಟಗಳಲ್ಲಿ ಸಹ್ಯಾದ್ರಿ ಭಾಳ ದೊಡ್ಡದಾದಂಥ ಒಂದು ಪರ್ವತ ಶ್ರೇಣಿ ಅದು. ಸಹ್ಯಾದ್ರಿ ಅಂದರೆ ಎಲ್ಲವನ್ನೂ ಸಹಿಸಿಕೊಂಡು ತಲೆ ಎತ್ತಿ ನಿಂತಿರುವಂಥ ಅದ್ರಿ ಅಂತ ಪರ್ವತ. ಅದಕ್ಕೆ ಅವ್ರು ಹೇಳ್ತಾರೆ, ಜೀವನದ ಕನಸು ಸಹ್ಯಾದ್ರಿಯಷ್ಟು ಎತ್ತರವಾಗಿರಲಿ. ನಾವು ಕನಸು ಕಾಣಬೇಕು ಅಂತ ಹೇಳಿದ್ರೆ ಅದು ಎತ್ತರವಾಗಿದ್ದರೆ ಚಂದ. ಅಲ್ಲದವರು ಇಂಗ್ಲೀಷ್ನಲ್ಲಿ ಒಂದು ಮಾತು ಹೇಳ್ತಾರೆ, ಲೋ ಏಮ್ ಈಸ್ ಕ್ರೈಮ್ ಅಂತ. ಯಾವಾಗಲೂ ಸಣ್ಣ ಗುರಿಯನ್ನು ಇಟ್ಕೊಂಡ್ರೆ ಅದೊಂದು ಅಪರಾಧ ಅಂತೇಳಿ. ನಮ್ಮಲ್ಲಿ ಒಂದು ಹಳ್ಳಿಯ ಮಾತುಗಳಲ್ಲಿ ಹೇಳ್ತಾರೆ, ಏನು ಕಂಡು ಮೆಚ್ಚದೆ ಮಗಳೇ ಪೀಪ್ರಿ ಊದುವವನಿಗೆ ಅಂತ. ಪೀಪ್ರಿ ಅಂದರೆ ಒಂದು ಸಣ್ಣ ಪೀಪಿಯನ್ನು ಊದುವವನ ನೀನು ಹೇಗೆ ಮೆಚ್ಚದೆ ಅಂತ. ಅದಕ್ಕೆ ಹೇಳ್ತಾರೆ, ಲೇಡೀಸ್ ಆರ್ ಆಲ್ವೇಸ್ ಟೆಂಪ್ಟೆಡ್ ಬೈ ವೆನಿಟಿ ಆ್ಯಂಡ್ ಆಂಬಿಷನ್ಸ್ ಅಂತೇಳಿ. ಹೆಣ್ಣುಮಕ್ಕಳು ಸದಾಕಾಲ ಒಂದು ಗಾಂಭೀರ್ಯ ಮತ್ತು ಒಂದು ಉದ್ದೇಶವನ್ನು ಇಟ್ಕೊಂಡಿರ್ತಾರೆ ಅಂತ. ಹಾಗೆ ನಮ್ಮ ಕನಸು ಸಹ್ಯಾದ್ರಿಯಂತೆ ಎತ್ತರವಾಗಿರಬೇಕು. ಅದು ಒಳ್ಳೆಯ ಪ್ರಾಣವಾಯುವಿನಿಂದ ತುಂಬಿಕೊಂಡಿರಬೇಕು. ಅಲ್ಲಿ ಹಲವಾರು ಪ್ರಾಣಿಗಳು, ಪಕ್ಷಿಗಳು ಎಲ್ಲವೂ ಬದುಕಿರಬೇಕು. ಅದು ಪರಿಸರಕ್ಕೆ ಒಂದು ಗುರುವಾಗಿರಬೇಕು. ಹಾಗೆ ಕಾವೇರಿಯಂತಿರಲಿ ಮಾನವನ ಮನಸ್ಸು. ಶ್ರೀರಂಗಪಟ್ಟಣದಲ್ಲಿ ಅಥವಾ ತಲಕಾವೇರಿ ಅಂತ ಕರೀತಾರೆ, ಕೊಡಗಿನ ಭಾಗಮಂಡಲದಲ್ಲಿ ಕಾವೇರಿ ಉತ್ಪನ್ನ ಆಗ್ತಾಳೆ, ಅವಳು ಹುಟ್ಟುತ್ತಾಳೆ. ಪ್ರತಿ ವರ್ಷವೂ ಕಾವೇರಿ ಸಂಕ್ರಾಂತಿಯನ್ನು ಆಚರಣೆ ಮಾಡ್ತಾರೆ. ಆ ದಿನ ಕಾವೇರಿಯಲ್ಲಿ ತೀರ್ಥ ಉದ್ಭವ ಆಗ್ತದೆ. ಅದು ಗುಳ್ಳೆಯಂತೆ ನೀರು ಬರ್ತದೆ. ಆ ಸಂದರ್ಭದಲ್ಲಿ ಭಕ್ತಾದಿಗಳೆಲ್ಲ ಸೇರಿ ತೀರ್ಥ ಸ್ನಾನವನ್ನು ಮಾಡ್ತಾರೆ. ಅಲ್ಲಿ ಲೋಪಾಮುದ್ರೆ ಮತ್ತು ಅಗಸ್ತ್ಯರ ಕತೆ ಬರ್ತದೆ. ಅಲ್ಲಿ ಅಗಸ್ತ್ಯರು ಲೋಪಾಮುದ್ರೆಯನ್ನು ಮದುವೆ ಆಗಿರ್ತಾರೆ, ಅಲ್ಲಿ ನೆಲೆಸಿರ್ತಾರೆ. ಅವರು ಕಮಂಡಲಲ್ಲಿ ಇಟ್ಟಿರ್ತಾರೆ. ಆ ಕಮಂಡಲಿನ ಆಕಾರದಲ್ಲಿಯೇ ಅಲ್ಲಿ ಕಾವೇರಿ ಉದ್ಭವ ಆದಳು ಅಂತೇಳಿ. ಆ ಕಾವೇರಿಯೇ ಮುಂದುವರೆದು ಅವಳು ಕಾವೇರಿ ನದಿಯಾಗಿ ಹರಿತಾ ಇದ್ದಾಳೆ. ಅದು ಕೊಡಗಿನ ತಾಯಿ ಅವಳು. ಅದೇ ರೀತಿ ಬೆಂಗಳೂರಿಗೂ ಭಾಳಷ್ಟು ನೀರನ್ನು ಕೊಡ್ತಾ ಇರುವಂಥವಳು ಕಾವೇರಿ. ಅದಕ್ಕೆ ಹೇಳ್ತಾ ಇದ್ದಾರೆ, ಕಾವೇರಿಯಂತಿರಲಿ ಮಾನವನ ಮನಸ್ಸು. ಕಾವೇರಿ ಭಾಳ ಶುದ್ಧ ಜಲವನ್ನು ಹೊಂದಿರುವಂಥ ಒಂದು ನದಿ. ಅದನ್ನ ಮನುಷ್ಯನ ಮನಸ್ಸು ಕಾವೇರಿಯಂತಿರಲಿ ಅಂತ. ನಮ್ಮ ರಾಜಕಾರಣಿಗಳು ಕೆಲವೊಮ್ಮೆ ಕಾವೇರಿಯನ್ನೇ ಮುಂದಿಟ್ಟುಕೊಂಡು ಅವರ ಚರ್ಚೆಗಳಿಗೋ ಹೊಡೆದಾಟಗಳಿಗೋ ಅಥವಾ ಗಲಭೆಗಳಿಗೋ ಕಾವನ್ನು ಏರಿಸುತ್ತಿದ್ದಾರೆ. ಆ ಅರ್ಥದಲ್ಲಿ ಹೇಳಿದಲ್ಲ ದಿನಕರ್ ದೇಸಾಯಿ ಅವರು, ಮನುಷ್ಯನ ಮನಸ್ಸು ಕಾವೇರಿಯಂತೆ ನಿರ್ಮಲವಾಗಿರಲಿ, ಶುದ್ಧವಾಗಿರಲಿ, ಜೀವದಾಯಿಯಾಗಿರಲಿ ಅನ್ನುವ ವಿಚಾರವನ್ನು ಅವರು ಹೇಳ್ತಾ ಇದ್ದಾರೆ. ಹಾಗೆ ಜೋಗ ಜಲಪಾತವಾಗಿರಲಿ ಗೈವ ಕಾರ್ಯ. ನಮ್ಮ ಕಾರ್ಯ ಹೇಗಿರಬೇಕು ಅಂದರೆ, ಜೋಗದ ಜಲಪಾತ, ಜೋಗದ ದಬದಬೆ ಹೇಗೆ ಧುಮುಕ್ತದೆ ಅಂದರೆ 800 ಅಡಿ ಆಳದಿಂದ ಅದು ಧುಮುಕುವುದನ್ನು ನೋಡಿದ್ರೆ ಅದೊಂದು ಸಂತೋಷ. ರಾಜ, ರಾಣಿ, ವನಿತೆ ಮತ್ತು ರಾಕೆಟ್ ಅಂತಲೇ, ರಾಜ, ರೋರರ್, ಲೇಡಿ, ರಾಕೆಟ್ ಅಂತಲೇ ಅದು ಕರೀತಾರೆ. ಮಳೆಗಾಲ ತುಂಬಿ
ಇರುವ ದಿನಗಳಲ್ಲಿ ಅಥವಾ ಮಳೆಗಾಲ ಜೋರಾಗಿರುವ ಸಂದರ್ಭದಲ್ಲಿ ಜೋಗ ಜಲಪಾತವನ್ನು ನೋಡುವುದೇ ಒಂದು ಸಂತೋಷ. ಮಾನವನಾಗಿ ಹುಟ್ಟಿದ ಮ್ಯಾಗ ಏನೇನು ಕಂಡು ಸಾಯೋ ತನಕ ಸಂಸಾರದಾಗ ಗಂಡ ಗುಂಡಿ, ಸತ್ತ ಮ್ಯಾಲ ನಿನ್ನ ಹೊತ್ಕೊಂಡು ಹೋಗೋದಿಲ್ಲ ಎತ್ತಿನ ಬಂಡಿ, ಸಾಯೋದೊಳಗೆ ಒಮ್ಮೆ ನೋಡು ಜೋಗದ ಗುಂಡಿ ಅಂತ ಶ್ರೀಧರ್ ಕಾನ್ಕೋಳ್ಕರ್ ಅನ್ನುವಂಥ ಒಬ್ಬ ಕವಿ ಬರೀತಾರೆ. ಹಾಗೆಯೇ ಜೋಗದ ದಬದಬೆ ಇದೆಯಲ್ಲ, ಜೋಗದ ಜಲಪಾತ ಇದೆಯಲ್ಲ, ಹಾಗೆ ನಮ್ಮ ಕಾರ್ಯಕ್ಕೆ, ನಾವು ಮಾಡುವ ಕಾರ್ಯಕ್ಕೆ ಆ ವೇಗ ಇರಬೇಕು, ಆ ದ್ರುತಗತಿ ಇರಬೇಕು, ಆ ಸ್ಪೀಡ್ ಇರಬೇಕು. ಹಾಗೆ ಯಶ ಗಳಿಸುತ್ತಿರಬೇಕು ಕಡಲ ಔದಾರ್ಯ. ಕಡಲಿದೆಯಲ್ಲ ಅದು ಎಲ್ಲವನ್ನ ತನ್ನೊಳಗೆ ಒಳಗೊಳ್ತದೆ, ಅದು ಬಹಳ ವಿಸ್ತಾರವಾದದ್ದು. ಪಂಪ ತನ್ನ ವಿಕ್ರಮಾರ್ಜುನ ವಿಜಯವನ್ನು ಬರಿತಾ ಅದನ್ನು ಪಂಪ ಭಾರತ ಅಂತಲೂ ಕರೀತಾರೆ. ಅದರ ಗುಣವನ್ನು ಹೇಳ್ಕೊಳ್ತಾ ಹೇಳ್ತಾನೆ ಅವನು, ಇದು ನಿತ್ಯಂ ಪೊಸತಿದು ಆರ್ಣವಂಭೋಲ್ ಅತಿ ಗಂಭೀರಂ ಅಂತೇಳಿ. ನಾನು ಬರಿತಾ ಇರುವಂಥ ಕಾವ್ಯ ನಿತ್ಯವೂ ಹೊಸದು, ಇದು ಸಮುದ್ರದಂತೆ ಅತ್ಯಂತ ಗಂಭೀರವಾದದ್ದು ಅಂತ. ಹಾಗೆ ದೇಸಾಯಿ ಹೇಳ್ತಾರೆ, ಯಶ ಗಳಿಸುತ್ತಿರಬೇಕು ಕಡಲ ಔದಾರ್ಯ. ಕಡಲಿಗೆ ಎಂಥ ಉದಾರತೆ ಇದೆ ಅಂದರೆ ಅಲ್ಲಿ ಹಡಗು ಬಂದರೂ ಅದನ್ನು ಸೇರಿಸ್ಕೊಳ್ತದೆ, ಎಷ್ಟು ನದಿಗಳ ನೀರು ಬಂದರೂ ತುಂಬಿಸ್ಕೊಳ್ತದೆ, ಏನೇನು ಮಳಲುಗಳು ಬಂದರೂ ಸೇರಿಸ್ಕೊಳ್ತವೆ, ಯಾವ್ಯಾವುದನ್ನು. ಆದರೆ ಅದೆಲ್ಲವನ್ನೂ ತುಂಬಿಕೊಂಡು ಕಡಲು ತನ್ನ ಗಾಂಭೀರ್ಯವನ್ನು ಮತ್ತು ಔದಾರ್ಯವನ್ನು ಮೆರೀತದೆ. ಹಾಗೆ ಜೀವನದ ಆದರ್ಶ ಅಂದರೆ ಯಶ ಗಳಿಸುತ್ತಿರಬೇಕು ಕಡಲ ಔದಾರ್ಯ. ಕಡಲಿನ ಉದಾರತೆಯಂತೆ ನಾವು ಯಶವನ್ನು ಗಳಿಸಬೇಕು. ಹಾಗಿದ್ದಾಗ ಬದುಕಿಗೆ ಅರ್ಥ ಬರ್ತದೆ. ಅದಿಲ್ಲದೆ ಹೋದರೆ ಏನು ಜೀವನದಲ್ಲಿ ಸಾಧನೆ ಮಾಡ್ದಂಗೆ ಆಗೋದಿಲ್ಲ. ಅದಕ್ಕೇನೆ ಭರ್ತೃಹರಿ ತನ್ನ ಸುಭಾಷಿತದಲ್ಲಿ ಒಂದು ಮಾತು ಹೇಳ್ತಾನೆ, ನಿಂದಂತು ನೀತಿ ನಿಪುಣ ಯದಿವಾಸ್ತುವಂತು ಲಕ್ಷ್ಮೀ ಸಮವಿಶತು ವಾ ಗಚ್ಚತು ಅಧ್ಯೈವ ಮರಣಮಸ್ತು ವಾ ಯುಗಾಂತರೆ ನ ನ್ಯಾಯಾತ್ ಪಥಃ ಪ್ರವಿಚಲಂತಿ ಪದಂ ನ ಧೀರ. ಅವನೇನೇ ಆದರ್ಶದ ಬಗ್ಗೆ ಹೇಳಿದ ಮಾತು, ನಿಂದಂತು ನೀತಿ ನಿಪುಣ ಯದಿವಾಸ್ತುವಂತು, ನೀತಿಯಲ್ಲಿ ನಿಪುಣರಾದವರು ನಿಂದಿಸಲಿ ಅಥವಾ ಹೊಗಳಲಿ. ಲಕ್ಷ್ಮಿ ಸಮವಿಶತು ವಾ ಗಚ್ಚತು, ಸಂಪತ್ತು ಬರಲಿ ಅಥವಾ ಬರದೆ ಹೋಗಲಿ. ಅಧ್ಯೈವ ಮರಣಮಸ್ತು ವಾ ಯುಗಾಂತರೆ, ಇವತ್ತೇ ಮರಣ ಬರಲಿ ಅಥವಾ ಒಂದು ಯುಗದ ಬಳಿಕ ಬರಲಿ. 4 ಯುಗಗಳು ಮುಗಿದ ಮೇಲೆ ಬರಲಿ. ನ ನ್ಯಾಯಾತ್ ಪಥಃ ಪ್ರವಿಚಲಂತಿ ಪದಂ ನ ಧೀರ. ಯಾರು ಧೀರರಾಗಿರ್ತಾರೋ, ಯಾರು ಆದರ್ಶವನ್ನು ನಂಬಿಕೊಂಡಿರ್ತಾರೋ, ನೆಚ್ಚಿಕೊಂಡಿರ್ತಾರೋ, ಅವರು ನ್ಯಾಯದ ಹಾದಿಯಿಂದ ತಮ್ಮ ಹೆಜ್ಜೆಯನ್ನು ಆಚೆ ಇಡೋದಿಲ್ಲ, ನ್ಯಾಯದ ಹಾದಿಯಲ್ಲೇ ಮುಂದುವರಿತಾರೆ. ಹಾಗೆ ಜೀವನದಲ್ಲಿ ಆದರ್ಶ ಬೇಕಾಗ್ತದೆ. ನಿನ್ನ ಕಾಲು ಭೂಮಿಯ ಮೇಲಿದ್ದರೆ ನಿನ್ನ ಕಣ್ಣು ನಕ್ಷತ್ರಗಳ ಜೊತೆಗೆ ಇರಲಿ ಅಂತ ಹೇಳ್ತಾರೆ. ಆದರ್ಶ ಬೇಕು. ಆದರ್ಶ ಇಲ್ಲದೆ ಹೋದರೆ ಜೀವನ ಸರಿಯಾಗಿರೋದಿಲ್ಲ, ಅಲ್ಲಿ ಸುಖ ಇರೋದಿಲ್ಲ. ಆ ಸಾಧನೆಯನ್ನು ಮಾಡಿದಾಗಲೇ ಒಂದು ಸುಖ ಇರುತ್ತೆ. ತೇನ್ಸಿಂಗ್ ಮತ್ತು ಎಡ್ಮಂಡ್ ಹಿಲೇರಿಯವರು ಮೌಂಟ್ ಎವರೆಸ್ಟನ್ನು ಏರಿದಾಗ ಬಹುಶಃ ಭಾಳ ಜನ ಏರ್ಲಿಕ್ಕಾಗದೆ ಇಳಿದು ಬಂದರು, ತೀರು ಹೋದರು, ಇನ್ನೇನೋ ಅದು. ಆದರೆ ಅವರಿಬ್ಬರು ಗುರಿ ಮುಟ್ಟಿದ್ರು. ಅದಕ್ಕೆ ಅಡಿಗರು ಹೇಳ್ತಾರೆ, ಗುರಿ ತಪ್ಪದೊಮ್ಮುಖದ ಬಯಕೆ ಬೆಂಬಲಿಕೆ ಅಂತ ಹೇಳ್ತಾರೆ. ನಮಗೆ ಒಮ್ಮುಖದ ಬಯಕೆಯೊಂದು, ಗುರಿ ತಪ್ಪದ ಬಯಕೆ ನಮ್ಮ ಬೆಂಬಲಕ್ಕಿದ್ದರೆ ನಾವು ಜೀವನದಲ್ಲಿ ಸಾಧಿಸ್ಬೋದು. ಆದರ್ಶ ಜೀವನದಲ್ಲಿ ಬಹಳ ಮುಖ್ಯ. ಆದರ್ಶವಿಲ್ಲದೆ ಹೋದಂಥ ಬದುಕನ್ನು ನಾವು ಕಲ್ಪಿಸ್ಕೊಳ್ಳಿಕ್ಕೂ ಆಗೋದಿಲ್ಲ. ಏನಾದರೂ ಒಂದು ಆದರ್ಶ ಬೇಕು. ಹಾಗಿದ್ದಾಗ ಜೀವನ ಸುಧಾರಣೆ ಆಗ್ತದೆ, ಜೀವನ ಪಾವನೆ ಆಗ್ತದೆ, ಜೀವನದಲ್ಲಿ ಸಾರ್ಥಕತೆ ಇರ್ತದೆ.